ನಮಸ್ಕಾರ. ಇವತ್ತು ಯುವ ರೈತರಾದಂತಹ ಮಾಂತ್ಯಸ್ಥರ ಜೊತೆಗಿದ್ದೀವಿ ನಾವು ನಂಜನಗೂಡು ಮಾರ್ಕೆಟ್ ಬಾಳೆ ಮಂಡಿಲಿ. ನಮ್ಮ ಜೊತೆಗೆ ನೀವು ನೋಡ್ತಾ ಇದ್ದೀರಾ ರೈತ ಮಾರುಕಟ್ಟೆ ನಂಜನಗೂಡು ನೇರ ಮಾರುಕಟ್ಟೆ. ಇದು APMC ಇದ್ದೀವಿ ಈಗ. ನಮ್ಮ ಜೊತೆಗೆ ನಮ್ಮ ಉಮೇಶ್ ಸರ್ ಇದ್ದಾರೆ. ಈ ಅಭಿಯಾನದಲ್ಲಿ ನಿರಂತರವಾಗಿ ಕಳೆದ 15 ವರ್ಷದಿಂದ ಈ ಅಭಿಯಾನದಲ್ಲಿ ಪಾಲ್ಗೊಂಡಿದ್ದಾರೆ. ಜೊತೆಗೆ ನಮ್ಮ ಪಂಜಾಬ್ ಜಲಾಂಧರಿಂದ ಗ್ರೇಟ್ ಸೈಂಟಿಸ್ಟ್ ಇದ್ದಾರೆ, ಜಲಾಂಧರಿಂದ ಪಂಜಾಬಿಂದ ಬಂದಿದ್ದಾರೆ. ಹಾಗಾಗಿ ಇವತ್ತು ಅಚಾನಕ್ಕಾಗಿ ನಾವಿಲ್ಲಿ ಬಂದು ಅವರು ಕೂಡ ಬಾಳೆ ತಗೊಬಂದಿದ್ದಾರೆ. ಹಾಗಾಗಿ ಮಾಂತೇಜಿ ನಮಸ್ಕಾರ. ಇದು ಎಷ್ಟನೇ ಕ್ರಾಪ್ ಇದು? ಸೆಕೆಂಡ್ ಕ್ರಾಪು. ಏನು ಅವರೇಜ್ ಗೊನೆ ಇದೆ? 13-14. ಸರ್ ನಮಸ್ಕಾರ, ಮಾತಾಡಿ. ಉಮೇಶ್ ಸರ್ ಮಾತಾಡಿ. ನೀವೀಗ ಸೆಕೆಂಡ್ ಕ್ರಾಪು ತುಂಬ ರೋಗ ಇದೆ ಈ ಭಾಗದಲ್ಲಿ, ಏನಿಲ್ಲ ಇಷ್ಟಪಡ್ತೀರಿ ಬಾಳೆ ಬಗ್ಗೆ? ಈಗ ಚಾಮರಾಜನಗರ ಮತ್ತು ನಂಜನಗೂಡು ಈ ಕಡೆ ಭಾಗದಲ್ಲಿ ಹೈಯೆಸ್ಟ್ ಒಂದು ಮಿಟ್ಲಿ ಬೆಳೆಯಂಥ ಏರಿಯಾ. ಬಟ್ ನಾವು ಸಾಕಷ್ಟು ರೈತರ ಜೊತೆಗೆ ನಮ್ಮ ವಿಜ್ಞಾನಿಗಳು ಕಳೆದ 4ನೇ ತಾರೀಕಿಂದ ರೈತರ ಜೊತೆ ಇದ್ದೀವಿ. ಎಲ್ಲ ತೋಟಗಳು ಪ್ರತಿಯೊಂದು ವಿಶಿಷ್ಟ ಮತ್ತು ರೈತರಿಗೆ ತರಬೇತಿ ಮಾಡ್ತಾ ಬರ್ತಿದ್ದೀವಿ. ಇವತ್ತು ಈ ತೋಟದ್ದು ರಾಮೇಶ್ ಕೃಷ್ಣ ಅವರು ಏನಿದ್ದಾರೆ, ನಿಮ್ಮ ತೋಟದ ವಿಡಿಯೋಸ್ ಎಲ್ಲ ಮಾಡಿದ್ದಾರೆ. ನಾವು ರೈತರಿಗೆ ತರಬೇತಿ ಕಾರ್ಯಕ್ರಮಕ್ಕೆ ಹೋಗ್ತಾ ಇರಬೇಕಾದ್ರೆ ನಮ್ಮದೇ ರೈತರು ಇಲ್ಲಿ ತೋಟದಲ್ಲಿ ಬಂದು ಮಾರ್ಕೆಟಿಗೆ ಬಂದಿದ್ದಾರೆ. ಇಷ್ಟು ಅದ್ಭುತವಾಗಿ ಬೆಳೆ ಬಂದಿದೆ, ನೀವೆಲ್ಲ ನೋಡ್ಬೋದು. ಫಸ್ಟ್ ಕ್ರಾಪ್ ಕೂಡ ಬರ್ತಾ ಇಲ್ಲ, 8 kg 9 kg ಒಳಗೆ ಬಂದಿದೆ. ಸಾಕಷ್ಟು ರೈತರು ಬಾಳೆ ಹಾಕಿದಂಥ ರೈತರು 100ಕ್ಕೆ 40-50% ಬಾಳೆನ ತೆಗಿತಾ ಇದ್ದಾರೆ. ಯಾವುದು ಪನಾಮ ಬಿಲ್ಟು ಅದರದ್ದು ಮಾಡಕ್ಕೆ ಆಗದಂಗಿರೋದ್ರಿಂದ, ಚಿಕೋಟಕದಿಂದ. ಅಂತ ಒಂದು ಸಂದರ್ಭದಲ್ಲಿ ಇಷ್ಟು ಆರೋಗ್ಯಕರವಾಗಿರೋಂಥ ಗೊನೆನ ನೋಡೋಣ. ಬೇಕಾದ್ರೆ ಮಾರ್ಕೆಟಲ್ಲಿ ತುಂಬಾ ಗೊನೆಗಳು ಬಂದಿದೆ, ನೆಕ್ಸ್ಟ್ ನೋಡೋಣ. ಈ ಒಂದು ಇದರಲ್ಲಿ ನಮ್ಮ ರೈತರಿದ್ದಾರೆ. ನಮಸ್ಕಾರ ನಿಮಗೆ. ಈಗ ನೀವು 2ನೇ ಕ್ರಾಪನ್ನು ಇಷ್ಟು ಅದ್ಭುತವಾಗಿ ಬೆಳೆದಿದ್ರಿ, ಮತ್ತೊಂದು ವಿಜ್ಞಾನಿಗಳನ್ನು ಸಹಿತ ನಮ್ಮ ಜೊತೆ ಇದ್ದಾರೆ. ನಿಮಗೆ ಏನು ಅನಿಸುತ್ತೆ ಸರ್? ಮೊದಲನೇದಾಗಿ ಈ ನಿಮ್ಮ ಪ್ರಾಡಕ್ಟ್ ಕಂಡಿರೋಂಥ ವಿಜ್ಞಾನಿಗಳನ್ನ ನಾನು ಧನ್ಯವಾದಗಳನ್ನ ಹೇಳೋಕೆ ಬಯಸ್ತೇನೆ ಸರ್. ಇವಾಗ ಧನ್ಯವಾದಗಳನ್ನ ಹೇಳೋಕೆ ಬಯಸ್ತೇನೆ ಸರ್. ಈಗ ನಮ್ಮ ಜಮೀನು ಪಡ್ತೇನೆ, ಫಸ್ಟ್ನೇ ಕ್ರಾಪ್ ಕೂಡ ನೀಯಕ್ಕೆ ಬರುತ್ತಾ ಅದು ಗುಳಿ ಕುಸ್ತಿ? ಓಕೆ. ಮೊದಲನೇ ಬೆಳೆ ಇರೋದಾಗ ಮೊದಲನೇ ಬೆಳೆ 6 kg 7 kg ಬೆಳೆದ ಕಷ್ಟವಾಯಿತು ಅಂತ ಹೇಳಿದ್ರು. ಬಟ್ ಕಷ್ಟ ಅಲ್ಲ, ಮೊದಲನೇ ಬೆಳೆನೇ ಉತ್ತರಾಖಂಡ ಪರಿಸ್ಥಿತಿ ಬಂದಿದೆ. ಯಾಕಪ್ಪ ಅಂತಂದ್ರೆ ಅವ್ರು ಬರೋದು ಕೆಮಿಕಲು. ಯಾಕೆ ಬಳಸ್ಬೇಕು ಕೆಮಿಕಲ? ಈಗ ಒಂದು ಉದಾಹರಣೆ ಏನಪ್ಪ, ಅವ್ರಿಗೆ ನಾವು ಬೆಳೆದಿನಲ್ವಾ, ಇವ್ರು ನಮ್ಮ ಪಕ್ಕದಲ್ಲಿ ಇದ್ದಾರೆ ಅಂತಂದ್ರೆ ನಾನು ನೋಡಿ ಇವ್ರು ಉಪಯೋಗ ಮಾಡಬೇಕು. ರೈತರು ದಡ್ರು ಅಂತ ದಡ್ರು. ನಾನು ಹೇಳ್ತಾ ಇದ್ದೀನಿ, ಬ್ಯಾಡಿ ನಿಮ್ಗೆ ಫಂಗೈಟ್ ಬಂದ ಉಯಿರಿ, ಇದನ್ನ ನಾನು ಮಾಡ್ತಿರೋಂಥ ಮೆಥಡ್ ನೀವು ಬಳಸಿ, ಆರ್ಗ್ಯಾನಿಕ್ ಬಳಸಿ ಅಂದರೆ ಅವರು ಇಲ್ಲ ನಮ್ಮ ಇದು ಮೆಡಿಸನು ಯಾವುದು ನಿಮ್ಮ ಕೆಮಿಕಲು ಭಾಳ ಕೆಲಸ ಮಾಡ್ತಾ ಅವ್ರು ಯೂಸ್ ಮಾಡಿದ್ರು. ನಮ್ಮ ಪಕ್ಕದ ಜಮೀನು ತಾವು ನೋಡಿದಿರಿ ಸರ್. ಈಗ ಎಲ್ಲವೂ ಎಷ್ಟು ವರ್ಷದ ಬಾಳೆ ಅನುಭವ ಇದೆ? ಬಾಳೆ ಅನುಭವ ನನಗೆ ಇದೆ ಸೆಕೆಂಡ್ 7ನೇ ಅನುಭವ ಇದು. ಈಗ 2ನೇ ವರ್ಷ ಕುಮಾರಣ್ಣವರೊಂದು ಮಾರ್ಗದರ್ಶಿ ಸೂಚಿ ಇದೆ. ಮೊದಲೆಲ್ಲ ಬೆಳೆ ಬೆಳೆದಿಲ್ಲ, ಬೆಳೆ ನೀವು ಇಲ್ಲಿ ಬಂದು ಬುದ್ಧಿವಂತಿಕೆಯಿಂದನೇ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಎಲ್ಲ. ಸ್ಟಾರ್ಟಿಂಗ್ ಇದನ್ನು ನಾನು ಪಂಪ್ ಮಾಡಿದ ತಕ್ಷಣ ಇದರೇ ವರ್ಷ ಪಂಪು ಅದು ಹಿಂದೆ ಬೆಳೀತಿದ್ದೋ, ಕಬ್ಬು ಬೆಳೀತಿದ್ದೋ. ಬಟ್ ಬಾಳೆ ಬೆಳೆದು ಆರ್ಗ್ಯಾನಿಕ್ ಬಳಸಿ ನನಗೆ ಒಳ್ಳೆ ರಿಸಲ್ಟ್ ಬಂದ. ಈಗ ನಿಮ್ಮ ಜಮೀನುಗಳನ್ನೆಲ್ಲ ನೋಡಲಿಕ್ಕೆ ನಮ್ಮ ಗ್ರೀನ್ ಪ್ಲಾನೆಟ್ ಸಂಸ್ಥೆಯಿಂದ ಮ್ಯಾನೇಜ್ಮೆಂಟು ಡಾಕ್ಟರ್ ಮಂಜಿಂದರ್ ಸಿಂಗ್ ಅಂತ ಹೇಳಿ ಅವ್ರು ಕಳಿಸಿದೆ. ನಿಮಗೇನು ಅನಿಸುತ್ತೆ ನಿಮ್ಮ ಈ ಸಂದರ್ಭದಲ್ಲಿ? ನಿಮ್ಗೇನು ಅನಿಸುತ್ತೆ? ಇವ್ರ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತೊಮ್ಮೆ. ಭಾಳ ಖುಷಿ ಆಗುತ್ತೆ ಈ ಪ್ರಾಡಕ್ಟ್ ಬಳಸೋದ್ರಿಂದ. ನಮ್ಮ ಸರ್ ಕೂಡ ನಮ್ಮ ಜಮೀನು ವಿಸಿಟ್ ಕೊಟ್ಟಿದ್ದಾರೆ, ರಮೇಶ್ ಸರ್. ಈ ಥರ ಮಾಡಬೇಕು ಅವರು ಖುಷಿ ಪಟ್ಟರು. ಪ್ರಾಡಕ್ಟ್ ಚೆನ್ನಾಗಿ ಬೆಳೆದಿದ್ರ ಅಂತ ನಮಗೆ 3-4 ಕಿತ್ತ ನಮ್ಗೆ ಭೇಟಿ ಕೊಟ್ಟಿದ್ದಾರೆ. ಅವರೊಂದು ಮುಂದಾರದಲ್ಲಿ ನಮ್ಗೆ ಒಂಚೂರು ಮೆಥಡ್ ಸಿಕ್ಕದ. ಮತ್ತು ಕುಮಾರ್ಜಿ ಅವರು ಒಳ್ಳೆ ನಮ್ಗೆ ಈ ಥರ ಬಳಸೋಕೆ ಇದು ಮಾಡಿದ್ದಾರೆ. ಅದರಿಂದ ನಮ್ಗೆ ಖುಷಿ ಆಗುತ್ತೆ. ಇದು ಬಿಟ್ಟರೆ ಯಾವುದು ಮುಂದಕ್ಕೆ ಹೋಗಲ್ಲ ಬಿಡಿ, ಇದನ್ನೇ ಬಳಸೋದು ನಾವು. ಎಷ್ಟಿದೆ ಅವರೇಜ್ ಈಗ ಕೆಜಿ? 13 kg ಬರುತ್ತೆ. 13, ಕೆಲವೊಂದು 14-15 kg ವರೆಗೂ. ನಿಮ್ಗೆ ಈ ಮಾರ್ಕೆಟ್ ಇದೆಲ್ಲ ಫಸ್ಟ್ ಕ್ವಾಲಿಟಿ ಕಾಯಿ ಅಂದ್ರೆ ನಮ್ ದಪ್ಪ ಇರಬೇಕು ಕೂಗೋತ್ಗ. ನಮ್ ಕಾಯಿಗ ಫಸ್ಟ್ ಕ್ವಾಲಿಟಿ ಹೋಯ್ತಾ. ಯಾರು ಇದಾರೆ ಮಂಡಿಯವರು? ಬಿಜಿ ಇದಾರಾ? ಮಾತಾಡ್ತಾನೆ. ಆಯ್ತು, ಮಾತಾಡ್ತಾನೆ. ಕೂಗೋತ್ಗ ಫಸ್ಟ್ ಕ್ವಾಲಿಟಿ ನಿಮ್ದೆ. ಸೆಕೆಂಡ್ ಕ್ರಾಪ್ ಆದ್ರೆ ಫಸ್ಟ್ ಕ್ವಾಲಿಟಿ ಅಷ್ಟೇ. ನಾನು ಸ್ಟಾರ್ಟಿಂಗ್ ಬೆಳೆದಿ ನೋಡಿ, ಮೊದಲನೇ ಫಸಲ್ ನಿಂದವೆ ನಮ್ದೇ 50 ಕಾಯಿ ಹೋಗಿರೋದು. ಈಗ ಈ ಮಂಡಿಲಿ ಫಸ್ಟ್ ಬ್ಯಾಚ್ ಕಾಯಿನೂ ಬಂದಿವೆ, ಬಟ್ ನಿಮ್ದು ಸೆಕೆಂಡ್ ಏನು ಕ್ರಾಪ್ ಇದೆ, फर्स्ट का क्रॉप ना बीट ओडी है। ऑल द बेस्ट। सर जी अभी क्या हो रहा है, 2 साल से यूज़ किया, सेकेंड ईयर क्रॉप है ये रामेश कृष्णा गाइडेंस में और कुमार गाइडेंस में क्रॉप आ रही है ये टाइप। आप क्या बोल सकते हैं फार्मर्स बनाना
न्यूट्रिएंट्स और देखिए, जो हमारे फार्मर्स का मेहनत रहता है, हार्ड वर्क रहता है, स्मार्ट वर्क रहता है, और साथ में जितने हमारे एसोसिएट उनको अच्छी तरह से गाइड करते हैं, तो वो हम उन सभी का धन्यवाद करते हैं कि वो कंपनी का जो मिशन रहता है बहुत अच्छी तरह से पूरे फार्मर को बता रहे हैं और आगे बढ़ रहे हैं। और साथ में साथ है कि जो भी उनके लिए हमारे फार्मर का इकोनॉमिकल एंड फाइनेंशियल वैल्यूज़ जो स्टेटस रहता है समाज में, उसे भी इम्प्रूव कर रहे हैं। तो ग्रीन प्लैनेट इसमें हमेशा आपके साथ रहेगा और कभी भी आपको हमारी जब भी ज़रूरत रहती है हम आपके साथ रहेंगे। धन्यवाद। ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಧನ್ಯವಾದಗಳು. ಥ್ಯಾಂಕ್ ಯು ಉಮೇಶ್ ಸರ್, ಬಂದಿದ್ದಾರೆ. ಒಳ್ಳೆಯದಾಗಲಿ. ಈಗ ನಂಜನಗೂಡು ತುಂಬ ಫೇಮಸ್ಸು ಬಾಳೆಲಿ. ಸೊ ಹಾಗಾಗಿ ಸೆಂಟ್ರಲ್ ಗೌರ್ಮೆಂಟು ಕೂಡ ಇದನ್ನು ಸೆಲೆಕ್ಟ್ ಮಾಡಿದೆ, ಈ ಏರಿಯಾನ ನಂಜನಗೂಡು ಬಾಳೆ ಬೆಳೆಗೆ ಯೋಗ್ಯತೆ ಬೆಳೆ ಅಂತ. ಹಾಗಾಗಿ ಅದ್ಭುತ ಆಗಿದೆ. ತುಂಬ ಧನ್ಯವಾದಗಳು ನಿಮ್ಮ ಅನಿಸಿಕೆ ಹಂಚ್ಕೊಳ್ಳೋದಕ್ಕೆ.